ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೂರ್ತಿ ಚಿಕ್ಕದಾದ್ರು ಕೆಲಸ ಮಾತ್ರ ತುಂಬಾ ದೊಡ್ಡ ಮಟ್ಟಿಗೆ ಮಾಡೋದು. ಮೂರ್ತಿ ಚಿಕ್ಕದ ಸರ್? ಇಲ್ಲ, ಮಹೇಶ್ ಫಿಲಮ್ ಅಂದ್ರೆ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರ್ತದೆ, ಪಕ್ಕಾ ಪೈಸಾ ವಸೂಲ್. ಸೊ ಯಾರಿಗೂ ಬೇಜಾರಾಗಲ್ಲ. ಆಲ್ರೆಡಿ 2 ಸಾಂಗ್ ಒಳ್ಳೆ ಹಿಟ್ ಆಗಿದೆ. ನಮ್ಮ ನಿರ್ಮಾಪಕರು ಮುನೇಗೌಡರ ಸರ್ಗೆ ಒಳ್ಳೆ ಕಲೆಕ್ಷನ್ ಆಗಲಿ, ಅವ್ರಿಗೆ ಕಲೆಕ್ಷನ್ ಆಯಿತು ಅಂದರೆ ಇನ್ನೂ ಹೆಚ್ಚು ಕನ್ನಡ ಫಿಲಮ್ಗಳು ಸೆಟ್ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನೀವು ಹೇಳ್ದಂಗೆ ಸತೀಶ್ ಅವ್ರಿಗೆ ಒಳ್ಳೆ ಯೋಗ್ಯತೆ ಎರಡೂ ಇದೆ. ಇವಾಗ ಬಾಗಿಲು ಓಪನ್ ಆಗಿ ಅವರೇ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನನಗೆ ಪರ್ಸ್ನಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಕೇಳಿದ್ರೆ ಪದೇ ಪದೇ ಕೇಳಬೇಕು ಅನ್ಸುತ್ತೆ. ಆದ್ರೆ ಈ ಸಾಂಗ್ ಕೇಳಿದ್ರೆ ಪದೇ 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 ಕೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಲಿರಿಕ್ಸ್ ನೋಡ್ತಾ ಇದ್ರೆ ಒಂದು ಜೀವನದಲ್ಲಿ ಏನೇನು ನಾವು ಪಾಠ ಕಲಿಬೇಕು, ಏಳು ಬೀಳು ಎಲ್ಲ ಅದರಲ್ಲಿದೆ ಅಲ್ವಾ? ಎಲ್ಲ ಇದೆ ಸರ್. ತಮ್ಮ ಎನರ್ಜಿ ಭಾಳ ಚೆನ್ನಾಗಿದೆ ಸತೀಶ್ ಸರ್. ಏನು ಡ್ಯಾನ್ಸು ಸರ್, ವಂಡರ್ಫುಲ್. ಏನು ಲಿರಿಕ್ಸು ಸರ್, ಬ್ಯೂಟಿಫುಲ್. ಆಮೇಲೆ ನನಗೆ ಈ ಸಾಂಗ್ ನೋಡ್ತಾ ಇದ್ರೆ ಮತ್ತೆ ನೀವೆಲ್ಲ ಒನ್ಸ್ ಮೋರ್ ಅಂತ ಕರೆಯೋದು ನೋಡ್ತಾ ಇದ್ರೆ ನನಗೆಲ್ಲೋ ಒಂದು ಕಡೆ ರತನ್ ಟಾಟಾ ಅವ್ರು ಹೇಳಿರೋ ಒಂದು ಮಾತು ನೆನಪು ಬಂತು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ. ಹಾಗೆ ನೋಡಿ ಅಲ್ಲಿ ನಿಂತಿರ್ತಾರಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆದರೆ ಅಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನೀವೇನು ಕರೆದ್ರಿ, ಅಲ್ಲೇ ನಿಂತ್ಕೊಂಡು ಅವ್ರ ಮಧ್ಯೆ ನಿಂತ್ಕೊಂಡು ಇದನ್ನೆಲ್ಲ ಇಷ್ಟು ಮಟ್ಟಕ್ಕೆ ತಗೊಂಡಿರೋದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಮೈ ಸರ್. ಹಾಗೆ ತುಂಬ ದೂರ ಈ ಸಿನಿಮಾ ಸಾಗುತ್ತೆ, ನಿಮ್ಮ ಜೀವನ, ನಿಮ್ಮ ಉದ್ಯೋಗಗಳು ಮತ್ತು ನಿಮ್ಮ ಕೆರಿಯರ್ಸ್ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಪ್ರೊಡ್ಯೂಸರ್ ಸಾಹೇಬರು ತಮಗೂ ಕೂಡ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ತೆಗೆದಿದ್ದೀರಾ. ಎಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.